ವೀಕ್ಷಕರೇ, ಕನ್ನಡದ ಯೂಟ್ಯೂಬ್ ಚಾನಲ್ ನಾವು ನಿರಂತರವಾಗಿ ಉಚಿತವಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೇವೆ ಅಂತ ಹೇಳ್ಬೋದು. ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ನಮಗೆ ಇನ್ನೂ ಪ್ರಶ್ನೆಗಳಿದ್ದಾವೆ, ಗೊಂದಲಗಳಿದ್ದಾವೆ, ಡೌಟ್ಸ್ಗಳಿದ್ದಾವೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ, ಆತಂಕಗಳಾಗ್ತಿದ್ದಾವೆ ಅಂತಂದರೆ ಬಿ.ಎಡ್ ಕುರಿತಾಗಿರ್ಬೋದು, ಟಿ.ಇ.ಟಿ ಕುರಿತಾಗಿರ್ಬೋದು, ಇತರ ಎಲ್ಲ ಒಂದು ಮಾಹಿತಿಗಳನ್ನು ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ನಮ್ಮ ಜೊತೆ ಮೆಸೇಜ್ ಅಥವಾ ಇನ್ಸ್ಟಾಮ್ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇನ್ಸ್ಟಾಮಲ್ಲಿ ನೀಡೋದಾಗಿರುತ್ತೆ. ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳುವಂಥ ಅಭ್ಯರ್ಥಿಗಳಿಗೆ ನಿಮ್ಮ ಹೆಸರಿನ ಪಕ್ಕದಲ್ಲಿ ಅಂದರೆ ಐಡಿ ಪಕ್ಕದಲ್ಲಿ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರದಲ್ಲಿ ನಿಮ್ಮ ಮೆಸೇಜ್ ನಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನೂರಾರು ಮೆಸೇಜ್ಗಳು ಅಥವಾ ನೂರಾರು ವಿದ್ಯಾರ್ಥಿಗಳ ಕಡೆಯಿಂದ ಕಾಲ್ಗಳು ಬಂದಾಗ ನಮಗೆ ಯಾವ ವಿದ್ಯಾರ್ಥಿಗಳು ರಿಪ್ಲೈ ಮಾಡ್ತೀವಿ ಅಂತ ನಮಗೂ ಕೂಡ ತಿಳಿಯಲಿಲ್ಲ. ಕೆಲ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ನೆರವಾಗುತ್ತೆ. ಮತ್ತು ಲೈವ್ ಸ್ಟ್ರೀಮ್ಸ್ಗೆ ಬಂದಂಥ ಸಂದರ್ಭದಲ್ಲಿ ಇನ್ಸ್ಟಾಮ್ನಲ್ಲಿ ನಾವು ನಿಮಗೆ ಅದು ಸಹಾಯ ಆಗುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಬ್ರಾಡ್ಕಾಸ್ಟ್ ಚಾನಲ್ ಕೂಡ ಓಪನ್ ಆಗುತ್ತೆ. ಹೆಚ್ಚುವರಿ ಮಾಹಿತಿ ನೀವು ಅಲ್ಲಿ ಪಡ್ಕೋಬೋದಿರುತ್ತೆ ಈ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ನ ಸಹಾಯದಿಂದ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಸದುಪಯೋಗ ಆಗುತ್ತೆ ಅಂತಲೇ ತಿಳಿಸ್ತಾ ಇದ್ದೀವಿ. ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟದ ಒಂದು B.Ed ಸೀಟು ಬೇಕು ಅಂತ ಅಪ್ಲಿಕೇಶನ್ ಆಗ್ತಂಥ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ಗೆ ಕಾಯ್ತಿರುವಂಥದ್ದಾಗಿರುತ್ತೆ. ಈ ವಿದ್ಯಾರ್ಥಿಗಳ ಎಲಿಜಿಬಲ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ? ಸೊ ವಿದ್ಯಾರ್ಥಿಗಳಿಗೆ ನಿನ್ನೆಯಿಂದ ಹೆಚ್ಚಿಗೆ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಅಭ್ಯರ್ಥಿಗಳ ಕಡೆಯಿಂದ ಅಪ್ಲಿಕೇಶನ್ ಹಾಕಿರೋರ ಕಡೆಯಿಂದ ಹೆಚ್ಚಿಗೆ ಪ್ರಶ್ನೆ ಆಗಿರುವಂಥದ್ದಾಗಿರುತ್ತೆ. ಯಾವಾಗ ಲಿಸ್ಟ್ ಪ್ರಕಟ ಆಗುತ್ತೆ ಅಂತ ಅಂದ್ಬಿಟ್ಟು ನಂತರದಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಸೀಟು ಹಂಚಿಕೆ ಪಟ್ಟಿ ಅಂತ ಏನು ಕರೀತಾರಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಅಪ್ಲಿಕೇಶನ್ ಹಾಕಿದವರಿಗೆ ಸೀಟ್ ಅಲಾಟ್ಮೆಂಟ್ ಅಂತಕ್ಕಂಥದ್ದು ಅದರ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ, ಎಲ್ಲಿ ನೋಡುವಂಥದ್ದು? ಸೊ ಇದೀಗ ಒಂದು ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಒಂದು ರಿಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಇಲ್ಲದೇ ವಿದ್ಯಾರ್ಥಿಗಳು ಆ ಥರ ಒಂದು ಲಿಸ್ಟ್ಗಳನ್ನು ವೀಕ್ಷಣೆ ಮಾಡ್ಕೋಬಹುದು. ಪ್ರಮುಖವಾಗಿ ಪ್ರತಿಯೊಂದು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ. ಹೆಚ್ಚುವರಿ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಮೊದಲ ಬಾರಿಗೆ ವಿಡಿಯೋ ನೋಡ್ತಾ ಇದ್ದೀವಿ ನಾವು ಅಂತಕ್ಕಂಥ ಒಂದು ಅಭ್ಯರ್ಥಿಗಳು ವಿದ್ಯಾರ್ಥಿನಿಯರು ಹೆಚ್ಚುವರಿ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ B.Ed ಮತ್ತು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಗಳು ಕನ್ನಡದ ಯೂಟ್ಯೂಬ್ ಚಾನಲ್ ನಿಮಗೆ ಲಭ್ಯ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೋಬೇಕು ಅಂತ ನಿಮಗೆ ಅನ್ಸಿದ್ರೆ ನೀವು ಸಬ್ಸ್ಕ್ರೈಬ್ ಆಗ್ಬೋದಾಗಿರುತ್ತೆ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡು ಇಟ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅದು ಸಹಾಯ ಆಗುತ್ತೆ ಅಂತ ಕೂಡ ಹೇಳ್ತಾ ಇದೀಗ ಒಂದು ಅಪ್ಲಿಕೇಶನ್ ಹಾಕಿದಂಥ ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅರ್ಜಿಯನ್ನು ಆಹ್ವಾನ ಮಾಡಿದಾರಲ್ಲ ಅಕ್ಟೋಬರ್ 3ರಿಂದ ನವೆಂಬರ್ ತಿಂಗಳ 3ನೇ ತಾರೀಕು ತನಕ. ಸೊ ಅವರು ಪ್ರಮುಖವಾಗಿ ಮಾಹಿತಿಯನ್ನು ತಿಳಿಸಿದರು ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟನ್ನು ಆ ಒಂದು CSE ಹಂತದ ಕಡೆಯಿಂದನೇ ಒಂದು ದತ್ತಾಂಶ ಸಂಗ್ರಹಣೆಯನ್ನು ಮಾಡೋದ್ರ ಮುಖಾಂತರ ಎಲಿಜಿಬಲ್ ಲಿಸ್ಟನ್ನು ನವೆಂಬರ್ ತಿಂಗಳ 10, 2025 ಪ್ರಕಟಿಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು. ಆ ಪ್ರಕಾರದಲ್ಲಿ ಇಂದು ನವೆಂಬರ್ 10, 2025 ನಿರೀಕ್ಷೆ ಮಾಡಬಹುದಾಗಿರುತ್ತೆ ಅಭ್ಯರ್ಥಿಗಳು ಲಿಸ್ಟನ್ನು ಬರೋದಕ್ಕೆ ಸಂಬಂಧಪಟ್ಟಂತೆ. ಮತ್ತು ಯಾವಾಗ ಪ್ರಕಟ ಆಗುತ್ತೆ, ಎಷ್ಟು ಗಂಟೆಗೆ, ಎಷ್ಟು ಸಮಯಕ್ಕೆ, ಮಧ್ಯಾಹ್ನ, ಸಂಜೆನ ಅಂತೆಲ್ಲ ಕೇಳ್ತಿದ್ದೀರಲ್ಲ, ಯಾವುದೇ ರೀತಿ ಸಮಯನ ನಿಗದಿ ಮಾಡಿಲ್ಲ ಅಂತ ಹೇಳ್ಬೋದಾಗಿರುತ್ತೆ ಇಲಾಖೆ ಕಡೆಯಿಂದ. ಅಂದರೆ ಅಭ್ಯರ್ಥಿಗಳಿಗೆ ಒಂದು ನವೆಂಬರ್ 10, 2025 ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗುತ್ತೆ ಅಂತ ಇಲಾಖೆಯವರು ಮಾಹಿತಿಯನ್ನು ಕೊಟ್ಟಿದ್ರೆ. ಆ ಕಾರಣಕ್ಕೆ ನವೆಂಬರ್ 10, 2025 ಲಿಸ್ಟ್ ಅಂತೂ ಪ್ರಕಟ ಆಗುವ ನಿರೀಕ್ಷೆ ಇರುತ್ತೆ. ನಾವು ಕೂಡ ಪ್ರಮುಖವಾಗಿ ಬೇಗನೆ ಮಾಹಿತಿನ ಕೊಡ್ತೇವೆ ಅಭ್ಯರ್ಥಿಗಳಿಗೆ. ಲಿಸ್ಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ಯಾವ ವೆಬ್ಸೈಟಲ್ಲಿ ನೋಡೋದು ಏನು ಅಂತೆಲ್ಲ ಕೇಳ್ತಿರಲ್ಲ. ಸೊ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತಕ್ಕಂಥ ವೆಬ್ಸೈಟ್ ಏನಿದೆ ವಿದ್ಯಾರ್ಥಿಗಳಿಗೆ CSLನ ಒಂದು ವಿಭಾಗಕ್ಕೆಲ್ಲ ಹೋಗೋದ್ರ ಮುಖಾಂತರದಲ್ಲಿ ಅಭ್ಯರ್ಥಿಗಳು ಒಂದು ಲಿಸ್ಟನ್ನು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಅಲ್ಲಿ ನಿಮಗೆ ವಿದ್ಯಾರ್ಥಿಗಳಿಗೆ ಸರ್ವ ಸಮಸ್ಯೆ ಇನ್ನೊಂದು ಮತ್ತೊಂದು ಆಗ್ತಿತ್ತು ಅನ್ನೋ ಸಂದರ್ಭದಲ್ಲಿ ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಪೇಜ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ನಾವು ಲಿಸ್ಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ಬೇಗನೆ ಒಂದು PDF ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿರ್ತೀವಿ. ಅಲ್ಲಿ ವೀಕ್ಷಣೆ ಕೂಡ ನೀವು ಮಾಡ್ಕೋಬೋದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಏನಿದೆಯಲ್ಲ ವಿದ್ಯಾರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಕೊಟ್ಟಿರ್ತೀವಿ. ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಯಾವುದೇ ಸರ್ವರ್ನ ಸಮಸ್ಯೆಗಳು ಏನು ಆತಂಕ ಇಲ್ಲದೆ ವಿದ್ಯಾರ್ಥಿಗಳು ಒಂದು ಲಿಸ್ಟನ್ನು ನಾವು PDF ಅಪ್ಲೋಡ್ ಮಾಡಿರ್ತೀವಿ, ಆರಾಮಾಗಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನಿಮ್ಮ ಹೆಸರಲ್ಲಿದೆ ಏನು ಅಂತ ಅಂದ್ಬಿಟ್ಟಲ್ಲ. ಸೊ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀವಿ. ಮತ್ತು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ, ಸೆಲೆಕ್ಷನ್ ಲಿಸ್ಟ್ಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಕಟ್ ಆಫ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಕನ್ನಡದ ಟೆಲಿಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಆಗ್ತಾ ಇರ್ತವೆ. ನಂತರದಲ್ಲಿ ಅಭ್ಯರ್ಥಿಗಳು ಇವಾಗ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ತಿಳಿಸುವಂತಾರೆ. ವೀಕ್ಷಕರೇ, ಕನ್ನಡದ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ಜಾಯ್ನ್ ಆಪ್ಷನ್ ಕೂಡ ನೀಡುವಂತದ್ದಾಗಿರುತ್ತೆ. ಆ ಒಂದು ಜಾಯ್ನ್ ಆಪ್ಷನ್ ಅಲ್ಲಿ B.Ed ಮತ್ತೆ ಒಂದು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳಾಗಿರ್ಬೋದು, ವಿಡಿಯೋಸ್ಗಳನ್ನ ಕೂಡ ನೀವು ಪ್ರತ್ಯೇಕವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಿಮಗೆ ಬೇಕಿರುವಂತಹ ಒಂದು ವಿಡಿಯೋಸ್ಗಳನ್ನ ಕೂಡ ಒಂದು ಯಾವ ಟಾಪಿಕ್ ಮೇಲೆ ಬಿಡಿಸಬೇಕು ಅಂತ ನೀವು ಅಲ್ಲಿ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಡಿಯೋಸ್ ಅನ್ನು ಮೆಂಬರ್ಸ್ ಅಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ, ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಆಡ್ಸ್ ಆಗಿರ್ಬೋದು, ಯಾವುದೇ ರೀತಿ ಲ್ಯಾಗಿಂಗ್ ಕಂಟೆಂಟ್ ಇಲ್ಲದೆ ನೀವು ವಿಡಿಯೋಸ್ ಅನ್ನ ವೀಕ್ಷಣೆ ಮಾಡಬೇಕು ಅಂತಿದ್ರೆ ಜಾಯ್ನ್ ಆಪ್ಷನ್ ಪಡ್ಕೋಬಹುದಾಗಿರುತ್ತೆ. ಮತ್ತೆ ಒಂದು ಲೈವ್ ಸ್ಟ್ರೀಮ್ಸ್ ಬಂದಂತ ಸಂದರ್ಭದಲ್ಲಿ ಕೂಡ ನಿಮಗೆ ಒಂದು ಮೆಂಬರ್ಸ್ ಆದಂತವರಿಗೆ ಅಲ್ಲಿ ಪ್ರತ್ಯೇಕವಾಗಿ ಲೈವ್ ಸ್ಟ್ರೀಮ್ಸ್ ಗಳಿಗೆ ಕೂಡ ನಾವು ಬರ್ತಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಲೈವ್ಗೆ ಬಂದಾಗ ನಿಮ್ಮಿರುವಂತಹ ಪ್ರಶ್ನೆಗಳನ್ನ ನೀವು ಲೈವ್ ಮುಖಾಂತರ ಮಾಹಿತಿನ ಪಡ್ಕೊಂಬೋದಾಗಿರುತ್ತೆ. ಎಷ್ಟಾರು ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ನಿಮ್ಮೊಂದು ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಇತರೆ ಸೌಲಭ್ಯಗಳು ಕೂಡ ನಿಮ್ಗೆ ಅಲ್ಲಿ ಜಾಯ್ನ್ ಆದಂತವರಿಗೆ ಸಿಗ್ತಾ ಇರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕ ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ತಿಳಿಸುವಂತಿದ್ದಾರೆ ಅಭ್ಯರ್ಥಿಗಳಿಗೆ. ಅವರು ನವೆಂಬರ್ 10, 2025 ತಾರೀಕಿನಂದು ಒಂದು ಎಲಿಜಿಬಲ್ ಲಿಸ್ಟ್ ಅರ್ಹತಾ ಪಟ್ಟಿಯನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಂತರದಲ್ಲಿ ನವೆಂಬರ್ 11, 12ನೇ ತಾರೀಕಿನಂದು ಒಂದು ರಿಜೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಆಕ್ಷೇಪಣೆ ಇದ್ರೆ ಸಲ್ಲಿಸಬಹುದಾಗಿರುತ್ತೆ. ಮತ್ತೆ ಆಪ್ಷನ್ ಇಟ್ಟಿಗೂ ಕೂಡ ನವೆಂಬರ್ 11, 12ಕ್ಕೆ ಅವಕಾಶ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ನವೆಂಬರ್ ತಿಂಗಳ 13ನೇ ತಾರೀಕು 2025 ಒಂದು ಸೆಲೆಕ್ಷನ್ ಲಿಸ್ಟ್ B.Edನ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಏನು ಕರೀತಿರಲ್ಲ, ಸೆಲೆಕ್ಷನ್ ಲಿಸ್ಟ್ ಅಂತ ಅಂದ್ಬಿಟ್ಟು ಒಂದು ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ ನವೆಂಬರ್ 13, 2025 ಪ್ರಕಟಿಸಲಾಗ್ತದೆ. CSE ಹಂತದಿಂದ ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಯನ್ನು ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದವರು ಮಾಹಿತಿಯನ್ನು ತಿಳಿಸಿದ್ದಾರೆ ಅಭ್ಯರ್ಥಿಗಳೇ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ನೀವು ಕನ್ನಡದ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಪಡ್ಕೊಂತ ಇರಬಹುದಾಗಿರುತ್ತೆ. ನಿಮ್ಮ ಸ್ನೇಹಿತರಿಗೆ ಮರಿದಿ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ.